ಸಂಪುಟದಲ್ಲಿ ಕರ್ನಾಟಕದ ಎಷ್ಟು ಮಂದಿಗೆ ಸಚಿವ ಸ್ಥಾನ ಸಿಗತ್ತೆ? ಕೃಷಿ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಆಯ್ಕೆ ಆಗ್ತಾರಾ ಇಲ್ವಾ? ಅದಕ್ಕೆ ಕುಮಾರಸ್ವಾಮಿ ಅವರೇ ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವೀಕ್ಷಕರೇ, ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಏನು? ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಚಿವ ಪಟ್ಟದ ಬಗ್ಗೆ ಏನ್ ಹೇಳಿದ್ರು ಕುಮಾರಸ್ವಾಮಿ? ಕೃಷಿ ಸಚಿವ ಸ್ಥಾನದ ಬಗ್ಗೆ ಕುಮಾರಸ್ವಾಮಿ ಹೇಳಿದ್ದೇನು? ಮೋದಿ ಸಂಪುಟದಲ್ಲಿ ಕರ್ನಾಟಕದ ಎಷ್ಟು ಮಂದಿ ಸಚಿವರಾಗ್ತಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್. ಮೊದಲು ಮೋದಿ ಸಚಿವ ಸಂಪುಟ ರಚನೆ ಆಗಬೇಕು, ಕೃಷಿ ಖಾತೆ ನೀಡಬೇಕು ಅನ್ನೋದು ಬಹಳ ಜನರ ಆಸೆ ಅಂತ. ಅಂದರೆ ಇವರೇನು ಡಿನೈ ಮಾಡಿಲ್ಲ, ನಂಗೇನು ಬೇಡ ಅಂತೇನು ಹೇಳಿಲ್ಲ. ಸೊ ಬಹಳ ಜನರ ಆಸೆ ಅಂತ ಇಂಡೈರೆಕ್ಟ್ ಆಗಿ ರಾಜಕಾರಣಿಗಳು ಹೀಗೆ ಮಾತಾಡೋದು ನೋಡಿ. ಕೇಂದ್ರ ಯಾವ ಸ್ಥಾನ ನೀಡುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳಿದ್ದಾರೆ, ಅಂದರೆ ಕಾದು ನೋಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಮಂಜುನಾಥ್ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಅವರಿಗೆ ಯಾವ ಸ್ಥಾನ ಕೊಡ್ತಾರೆ ಅಂತ ನೋಡೋಣ ಅಂತ, ಅಂದರೆ ಡಿಮ್ಯಾಂಡ್ಸ್ ಇದೆ ಅಂತ ಆಯಿತು. ಲೋಕಸಭಾ ಚುನಾವಣೆಯ ಬಳಿಕ ಮೊದಲ ಬಾರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದೆಹಲಿಗೆ ಬಂದಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದ್ದಾರೆ. ಇಂದು ಏನು ಸಂಸದೀಯ ಮಂಡಳಿಯ ಸಭೆ ಕೂಡ ಇದೆ, ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರು ದೆಹಲಿಗೆ ಆಗಮಿಸಿರುವಂಥದ್ದು. ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಇಂದು ಏನು ಸಭೆ ಏನಿದೆ, ಸಭೆಗೆ ಹೋಗ್ತಾ ಇದ್ದೀರಿ, ಏನೆಲ್ಲ ಚರ್ಚೆಗಳಾಗ್ಬೋದು ಸರ್? ಇವತ್ತು ವಿಶೇಷವಾದ ಚರ್ಚೆಗಳೇನಿಲ್ಲ. ಈಗಾಗಲೇ ಮೊನ್ನೆ ದಿನ NDA ನಾಯಕರುಗಳೆಲ್ಲ ಜೊತೆಗೂಡಿ ನರೇಂದ್ರ ಮೋದಿ ಅವರ ಮುಖಂಡತ್ವದಲ್ಲೇ ಪುನಃ 3ನೇ ಬಾರಿ ಕೇಂದ್ರ ಸರ್ಕಾರ ರಚನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಭಾವನೆಗಳೇನಿದೆ, ಎಲ್ಲರೂ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲೇ ಈ ದಿನ NDA ಅಲಯನ್ಸ್ನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು, BJPಯ ಪಕ್ಷದ ಸಂಸತ್ ಸದಸ್ಯರು ಎಲ್ಲರೂ ಜೊತೆಗೂಡಿ ಇವತ್ತು ಅಧಿಕೃತವಾಗಿ ಗೌರವಾನ್ವಿತ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತಿರತಕ್ಕಂಥ ಆದ್ಯತೆ. ಅದಾದ ನಂತರ ಮುಂದೆ ಕ್ಯಾಬಿನೆಟರಿ ರಚನೆ ಆಗ್ತಕ್ಕಂಥದ್ದು ಇರ್ಬೋದು, ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಮಾಡತಕ್ಕಂಥದ್ದಕ್ಕೆ ಬಹುಮತ ಇರತಕ್ಕಂಥ ಒಂದು ಮನವಿ ಕೊಡ್ತಕ್ಕಂಥದ್ದು, ಈ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಧನ್ಯವಾದ. ಇದಿಷ್ಟು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಸಂಪುಟದಲ್ಲಿ ಕರ್ನಾಟಕದ ಎಷ್ಟು ಮಂದಿಗೆ ಸಚಿವ ಸ್ಥಾನ ಸಿಗತ್ತೆ? ಕೃಷಿ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಆಯ್ಕೆ ಆಗ್ತಾರಾ ಇಲ್ವಾ? ಅದಕ್ಕೆ ಕುಮಾರಸ್ವಾಮಿ ಅವರೇ ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವೀಕ್ಷಕರೇ, ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಏನು? ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಚಿವ ಪಟ್ಟದ ಬಗ್ಗೆ ಏನ್ ಹೇಳಿದ್ರು ಕುಮಾರಸ್ವಾಮಿ? ಕೃಷಿ ಸಚಿವ ಸ್ಥಾನದ ಬಗ್ಗೆ ಕುಮಾರಸ್ವಾಮಿ ಹೇಳಿದ್ದೇನು? ಮೋದಿ ಸಂಪುಟದಲ್ಲಿ ಕರ್ನಾಟಕದ ಎಷ್ಟು ಮಂದಿ ಸಚಿವರಾಗ್ತಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್. ಮೊದಲು ಮೋದಿ ಸಚಿವ ಸಂಪುಟ ರಚನೆ ಆಗಬೇಕು, ಕೃಷಿ ಖಾತೆ ನೀಡಬೇಕು ಅನ್ನೋದು ಬಹಳ ಜನರ ಆಸೆ ಅಂತ. ಅಂದರೆ ಇವರೇನು ಡಿನೈ ಮಾಡಿಲ್ಲ, ನಂಗೇನು ಬೇಡ ಅಂತೇನು ಹೇಳಿಲ್ಲ. ಸೊ ಬಹಳ ಜನರ ಆಸೆ ಅಂತ ಇಂಡೈರೆಕ್ಟ್ ಆಗಿ ರಾಜಕಾರಣಿಗಳು ಹೀಗೆ ಮಾತಾಡೋದು ನೋಡಿ. ಕೇಂದ್ರ ಯಾವ ಸ್ಥಾನ ನೀಡುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳಿದ್ದಾರೆ, ಅಂದರೆ ಕಾದು ನೋಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಮಂಜುನಾಥ್ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಅವರಿಗೆ ಯಾವ ಸ್ಥಾನ ಕೊಡ್ತಾರೆ ಅಂತ ನೋಡೋಣ ಅಂತ, ಅಂದರೆ ಡಿಮ್ಯಾಂಡ್ಸ್ ಇದೆ ಅಂತ ಆಯಿತು. ಲೋಕಸಭಾ ಚುನಾವಣೆಯ ಬಳಿಕ ಮೊದಲ ಬಾರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ದೆಹಲಿಗೆ ಬಂದಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದ್ದಾರೆ. ಇಂದು ಏನು ಸಂಸದೀಯ ಮಂಡಳಿಯ ಸಭೆ ಕೂಡ ಇದೆ, ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರು ದೆಹಲಿಗೆ ಆಗಮಿಸಿರುವಂಥದ್ದು. ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಇಂದು ಏನು ಸಭೆ ಏನಿದೆ, ಸಭೆಗೆ ಹೋಗ್ತಾ ಇದ್ದೀರಿ, ಏನೆಲ್ಲ ಚರ್ಚೆಗಳಾಗ್ಬೋದು ಸರ್? ಇವತ್ತು ವಿಶೇಷವಾದ ಚರ್ಚೆಗಳೇನಿಲ್ಲ.
ಈಗಾಗಲೇ ಮೊನ್ನೆ ದಿನ ಎನ್ ಡಿ ಎ ನಾಯಕರುಗಳೆಲ್ಲ ಜೊತೆಗೂಡಿ ನರೇಂದ್ರ ಮೋದಿ ಅವರ ಮುಖಂಡತ್ವದಲ್ಲೇ ಪುನಃ 3ನೇ ಬಾರಿ ಕೇಂದ್ರ ಸರ್ಕಾರ ರಚನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಭಾವನೆಗಳೇನಿದೆ, ಎಲ್ಲರೂ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲೇ ಈ ದಿನ ಎನ್ ಡಿ ಎ ಅಲಯನ್ಸ್ನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು, ಬಿ ಜೆ ಪಿಯ ಪಕ್ಷದ ಸಂಸತ್ ಸದಸ್ಯರು ಎಲ್ಲರೂ ಜೊತೆಗೂಡಿ ಇವತ್ತು ಅಧಿಕೃತವಾಗಿ ಗೌರವಿತ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತಿರತಕ್ಕಂಥ ಆದ್ಯತೆ. ಅದಾದ ನಂತರ ಮುಂದೆ ಕ್ಯಾಬಿನೆಟರಿ ರಚನೆ ಆಗ್ತಕ್ಕಂಥದ್ದು ಇರ್ಬೋದು, ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದಕ್ಕೆ ಬಹುಮತ ಇರತಕ್ಕಂಥ ಒಂದು ಮನವಿ ಕೊಡ್ತಕ್ಕಂಥದ್ದು, ಈ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಧನ್ಯವಾದ ಸರ್. ಇದಿಷ್ಟು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.